ತಮಿಳ್ ಫ್ಯಾನ್ಸ್ಗೂ ವಣಕಂ, ಎಲ್ಲರಿಗೂ ವಣಕಂ. ಅಪ್ಪ ಯಾವ್ದೋ ಗುಣಕೇವು ರಾಮದೇವರು ಈ ಬೆಟ್ಟದಿಂದ ಅಲ್ಲೊಂದು ಕೆಳಗಡೆ ಹಾರಿದ್ದಾರೆ. ಗರ್ಲ್ ಫ್ರೆಂಡ್ ಆಗ್ತಿಲ್ಲ, ಫುಲ್ ಸುಸ್ತಾಗ್ತಿದೆ. ಸಾರಿ ನಾನು ಇವಾಗ ವಿಡಿಯೋ ಮಾಡಕ್ಕಾಗಲ್ಲ. ಆಲ್ ರೈಟ್, ಸೊ ಗೈಸ್ ವಾಟ್ ಅಪ್ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿತ್ ಅನದರ್ ವಿಡಿಯೋ. ಸೊ ಗೈಸ್ ತುಂಬಾ ದಿವಸ ಆದ್ಮೇಲೆ ನಾನು ವ್ಲಾಗಿಂಗ್ ಮಾಡ್ತಿದ್ದೀನಿ. ತುಂಬಾ ಅಂದ್ರೆ ತುಂಬಾ ದಿವಸ ಆಯ್ತು. ನಾನು ಶೋಸ್ ಅಲ್ಲಿ ಬಿಸಿ ಇದ್ದೆ, ನೀವು ನೋಡಿರ್ಬೋದು. ಸೊ ಜಿ ತಮಿಳಲ್ಲಿ ಡ್ಯಾನ್ಸ್ ಜೋಡಿ ಡ್ಯಾನ್ಸ್ ಅಂತ ಒಂದು ಶೋ ಬರ್ತಿತ್ತು, ಅದ್ರಲ್ಲಿ ಬಿಸಿ ಇದ್ದೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ರೋಷನ್ ಇದ್ದಾನೆ. ನಾವು ಇವಾಗ ರಾಮನಗರ ಬೆಟ್ಟಕ್ಕೆ ಬಂದಿದ್ದೀವಿ. ಅದ್ರ ಮುಂಚೆ ನಾವು ಹೆಂಗೆ ಟ್ರಾವೆಲ್ ಮಾಡಿದ್ರಿ, ನಾವು ಬೈಕಲ್ಲಿ ಹೆಂಗೆ ಟ್ರಾವೆಲ್ ಮಾಡಿದ್ರಿ, ಮತ್ತು ಒಳಗಡೆ ಬರುವಾಗ ಹೆಂಗಿತ್ತು ಏನು ಅಂತೆಲ್ಲ ನಿಮಗೆ ತೋರಿಸ್ತೀನಿ ನೋಡಿ. ಗಾಡಿ ನೋಡೋಣ, ಫುಲ್ ಟಾಪಿಗೆ ಹೋದ್ರೆ ಹೆಂಗಿರುತ್ತಂತ ನೋಡೋಣ. ಟಿಕೆಟ್ ಬೇರೆ ಇಸ್ಕೊಂಡಿದ್ದಾರೆ, ಕ್ಯಾಶ್ ಅಂತ ಹೇಳ್ತಿದ್ರು. ಎಲ್ಲಿ ನಮ್ಮ ಹತ್ರ ಕ್ಯಾಶ್ ಇದ್ದಿಲ್ಲ ಗೈಸ್. ತಮಿಳ್ ಫ್ಯಾನ್ಸ್ಗೂ ವಣಕಂ, எல்லாருக்கும் வணக்கம். இந்த விளாக் எல்லாரும் பார்த்துட்டு சப்போர்ட் பண்ணுங்க. அப்புறமா எதனா இருக்குதுன்னா கமெண்ட் பண்ணுங்க. என்னடா சொல்ற தமிழ்ல எதனா? பக்கா ஆமா, கண்டிப்பா உங்களுக்கு சப்போர்ட் தான் இருக்கணும் மெயின். உங்களுக்கு ஆமா, சப்போர்ட் பண்ணுங்க கைஸ், மஸ்தா சப்போர்ட் பண்ணுங்க, இப்படியே சப்போர்ட் பண்ணுங்க. தேங்க்யூ ஸோ மச், லவ் யூ ஸோ மச் எவ்ரி ஒன். ஸோ கைஸ் இன்ஸ்டால ஃபாலோ பண்ணுங்க. இந்த ஐடி வந்துட்டு இங்கே கீழே டிಸ್ಕ್ರಿಪ್ಷನ್ಲೆ போடுறேன். ಸೊ ಬನ್ನಿ ಗೈಸ್, ತಮಿಳ್ ಜಾಸ್ತಿ ಆಗೋಯ್ತು. ಸೊ ಲೆಟ್ಸ್ ಗೋ. ಹೇಗಿರುತ್ತೆ ಅಂತ ಒಳಗಡೆ ನೋಡೋಣ. ಸೊ ಗೈಸ್ ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿಲ್ಲ, ನಾನು ಔಟ್ಫಿಟ್ ಹೆಂಗಿದೆ ಅಂತ ತೋರಿಸ್ತೀನಿ ರೀ ಇವತ್ತು. ಔಟ್ಫಿಟ್ ಹೆಂಗಿದೆ ಅಂತ ಗೈಸ್, ಫೈನಲಿ ನಾವಿಲ್ಲಿ ರೀಚ್ ಆಗಿದ್ದೀವಿ, ರಾಮದೇವರ ಬೆಟ್ಟ. ಸೊ ಒಳಗಡೆ ಹೋಗೋಣ, ಹೇಗಿರುತ್ತೆ ನೋಡೋಣ ಬನ್ನಿ. ಸೊ ಲೆಟ್ಸ್ ಗೋ, ಬನ್ನಿ. ಸೊ ಇದೇ ಎಂಟ್ರೆನ್ಸ್ ಗೈಸ್. ಅಲ್ಲಿ ಇದಾರೆ ಅವ್ರ ತಾತ ಹತ್ರ ಕೇಳಬೇಕು. ಸೊ ಗಣಪತಿ ಬಪ್ಪ ಮೌರ್ಯ ವಿ ಪಾಯಿಂಟ್ ಇರೋದ ಇಲ್ಲಿ ಮೇಲೆ, ಒಳಗಡೆ ಮೇಲೆ ಹೋದ್ರೆ ಯಾವುದು ಇದು ಮೊದಲ ದಾರಿ ರಾಮದಾರಿ. ಓಕೆ, ಸೊ ಗೈಸ್ ಇದೆ ಅಂತೆ ರಾಮಂದು ಮೊದಲ ದಾರಿ. ಫಸ್ಟ್ ಸ್ಟೆಪ್ ಇಲ್ಲಿಂದನೇ ಅಂತೆ ಸ್ಟಾರ್ಟ್ ಆಗಿದ್ದು, ಈ ರಾಮನ ಬೆಟ್ಟ. ಬನ್ನಿ, ಮೇಲೆ ವಿ ಪಾಯಿಂಟ್ ಇದೆ ಅಂತೆ, ನೋಡೋಣ. ಸೊ ಇನ್ನು ಏನೇ ವಿಶೇಷ ಇದೆ ಸ್ವಾಮಿ? ಹಾ, ಆಂಜನೇಯ ಕಾಲ್ಪಾದ. ಯಾವುದು ಆಂಜನೇಯ ಕಾಲ್ಪಾದ ಇದೆಯಾ? ಸೊ ಗೈಸ್ ಇಲ್ಲಿ ಆಂಜನೇಯದು ಕಾಲ್ಪಾದ ಇದೆ ಅಂತೆ. ಕ್ರೇಜ್ ಆಗಿದೆ. ಇಲ್ಲಿ ಮಂಗಳವಾರ ಮತ್ತೆ ಬುಧವಾರ ಇಲ್ಲಿ ಕೋತಿಗಳು ಬರುತ್ತಂತೆ, ಒಂದೇ ಬರುತ್ತೆ ಇಲ್ಲಿ ಕಾಲ್ಪಾದ ಹತ್ರ. ಸೊ ಕ್ರೇಜ್ ಆಗಿದೆ, ನಿಮ್ಗೆ ತೋರಿಸ್ತೀನಿ, ಆದ್ರೆ ನೋಡಿ ಬೇಕಿದ್ರೆ ನೀವು. ಇದು ಮತ್ತೆ ಇದು ಗೈಸ್ ನೋಡ್ಬೋದು, ಇದೆ ಆಂಜನೇಯದು ಫುಟ್ ಪ್ರಿಂಟ್ಸು. ಸೊ ಯಾರು ತುಂಬ ರಾಮನ ಭಕ್ತ ಮತ್ತು ಆಂಜನೇಯ ಭಕ್ತ ಇರ್ತಾರೋ ಅವ್ರಿಗೆ ಈ ಬೆಟ್ಟದ ಬಗ್ಗೆ ತುಂಬ ಡೀಟೇಲ್ ಆಗಿ ಗೊತ್ತಿರುತ್ತೆ. ಮೋಸ್ಟ್ಲಿ ಏನು ಹೇಳೋದು ಅವಶ್ಯಕತೆನೇ ಇಲ್ಲ ಅವ್ರಿಗೆಲ್ಲ. ಇಲ್ಲಿ ನನಗೇನು ಶಾಕಿಂಗ್ ಅಂದರೆ, ಇಲ್ಲಿ ರಾಮಂದು ಫುಟ್ ಪ್ರಿಂಟು ಎಷ್ಟು ದೊಡ್ಡದಿದೆ, ಕ್ರೇಜಿ ಆಗಿದೆ. ನಾನು ಇಲ್ಲಿಂದ ಅದು ಶೂಟ್ ಮಾಡೋಕ್ಕಾಗಲ್ಲ, ಡ್ರೋನ್ ಇದ್ರೇ ಶೂಟ್ ಮಾಡೋಕ್ಕಾಗೋದು ಮೇಲೆಯಿಂದ. ತುಂಬ ಒಳ್ಳೆ ಕಾಡುಗಳ ಥರನೇ ಆಯ್ತಲ್ಲ, ಫುಲ್ಲು ವ್ಯೂ ಪಾಯಿಂಟ್ ಮೇಲೆ ಇದೆ ಇದು. ಸೊ 400 meters ನಡಿಬೇಕಂತೆ ಗೈಸ್ ಮೇಲೆ. ಹಿಂಗೆ ಒಂದೇ ಬ್ಯಾಂಗ್ಳೂರ್ಗೆ ಒಂದ ಯಾರಣ, பெங்களூர்லேருந்து ஒரு 50 kilometers ராம்நகர் இருக்குது. ராம்நகர்ல ராமன் பெட்டா இருக்குது. இங்கே எல்லாரும் வாங்கோ, என்ஜாய் பண்ணுங்க. எல்லாரும் கூட என்ஜாய் பண்ணுங்க, ஃப்ரெண்ட்ஸ், ஃபேமிலி, கேர்ள் ஃப்ரெண்ட் எல்லாரும் கூட என்ஜாய் பண்ணுங்க. ஸோ பாருங்க ಗಾಯ್ಸ್, ரொம்ப இன்னும் மேலுக்கு போனோம். ಬನ್ನಿ ಗಾಯ್ಸ್ ಹೋಗೋಣ. ನಿಮಗೆ ರಾಮನ್ ಜೈ ಶ್ರೀರಾಮ್ ನಾನು ஒரு ಪರ್ಫಾರ್ಮೆನ್ಸ್ பண்ணிருக்கேன் ಗಾಯ್ಸ್. ನಾನು ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದೀನಿ ಆಲ್ರೆಡಿ. ಡಿ.ಜೆ.ಡಿ ಅಲ್ಲೇ ಮಾಡಿದ್ದೀನಿ. ಆಂಜನೇಯ ಸಾಂಗ್ ಮಾಡಿದ್ದೀನಿ, ನೀವು ನೋಡಿರ್ತೀರಿ. இன்ஸ்டடா அமேசிங்டா, மேஜிக் பண்ற நீ. ತುಂಬಾ ಟೈಮ್ ವೇಸ್ಟ್ ಮಾಡೋದು ಬೇಡ, ವ್ಯೂ ಪಾಯಿಂಟ್ ಹತ್ರ ಹೋಗೋಣ. ವ್ಯೂ ಪಾಯಿಂಟ್ கிட்ட போலாம், எப்படி இருக்குது பார்க்கலாம். ಲೆಟ್ಸ್ ಗೋ. ಏನ್ ಆಲ್ರೆಡಿ ಸುಸ್ತಾಗ್ಬಿಡಿಯಲ್ಲ, ಏನ್ ಇರೋದು 400 meters ನಡೆಯಕ್ಕಾಗ್ತಿಲ್ಲ ನನಗೆ ಬೆಟ್ಟ. ಅದು ಈ ವಯಸ್ಸಲ್ಲೇ, ಚಿಗ್ರ ವಯಸ್ಸಲ್ಲೇ ಅದೇನ್ ಮಾಡ್ತಾನೋ ಗೊತ್ತಿಲ್ಲ ಗೈಸ್. ಇವನು ಬಿಸಿಲು ಜಾಸ್ತಿ ಇದೆ, ಹೌದು ನಡಿಬೇಕು. ನೀನು ಇಷ್ಟಕ್ಕೂ ನಡೆಯಕ್ಕಾಗಲ್ವಾ ನಿನಗೆ? ಒಳ್ಳೆ ಯಾವ್ದೋ ಟ್ರೆಕ್ಕಿಂಗ್ ಮಾಡೋ ಥರನೇ ಇದೆ, ಬಟ್ ಏನಂದ್ರೆ ಒಂದು ದಾರಿ ಮಾಡ್ಬಿಟ್ಟಿದ್ದಾರೆ ಅಷ್ಟೇ. ಸೊ ಗೈಸ್ ನೋಡಿ, ಇಲ್ಲಿ ನೋಡ್ತಿದ್ದೀರಲ್ವಾ ಈ ಮನೆಯಲ್ಲೇ ಯಾರ್ಯಾರು, ಅದು ಯಾವ ದೇವರು? ಹೋಗಕ್ ಮುಂಚೆ ಶ್ರೀರಾಮ ಮತ್ತೆ ರಾಮ ಸೀತೆ ಎಲ್ಲ ಇಲ್ಲೇ ಒಂದ್ ಸುಮಾರು ವರ್ಷ ಹಂಗೆ ಹೋಗೋಣ. ಇಲ್ಲೇ ಸುಮಾರು ವರ್ಷಗಳಿದ್ದೆ, ಆಮೇಲೆ ವನವಾಸಕ್ಕೆ ಇಲ್ಲಿಂದ ಹೊರಟಿದ್ದು. ವ್ಯೂ ಪಾಯಿಂಟ್ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಕಾಲ್ ಕೈ ತೊಳ್ಕೊಂಡು ಕಾಲ್ ಕೈ ಮುಖ ದೇವಸ್ಥಾನ ಹೋಗ್ಬಿಟ್ಟು ಬರೋಣ ಗೈಸ್. ಆಗ್ತಿಲ್ಲ, ಫುಲ್ ಸುಸ್ತಾಗಿದೆ ನೋಡಿ. ಒಂದು ನೀರು ಸಿಕ್ಕಿದೆ, ಫುಲ್ ಕ್ರೇಜಿ ಆಗ್ಬಿಟ್ಟ. ತಗೋ ತೊಳಿ. ಸೊ ಗೈಸ್, ಈ ಥರ ಒಂದು ಇಕ್ಕಿರೋದಕ್ಕೆ ತುಂಬ ಧನ್ಯವಾದ ಹೇಳಬೇಕು ಇವ್ರಿಗೆ, ದೇವಸ್ಥಾನ ಅವ್ರಿಗೆ.
ಬ್ಯಾಗ್ ಇಲ್ಲೇ ಮರ್ತು ಬಿಡ್ತಿದ್ದೆ ನೀನು. ಬಾ ಹೋಗೋಣ. ನಾವು ಇನ್ನೂ ವ್ಯೂ ಪಾಯಿಂಟ್ ಹತ್ರ ಹೋಗ್ತಾನೆ ಇದೀವಿ. ಜಸ್ಟ್ ದೇವಸ್ಥಾನ ಹೋಗಿ ಬಂದ್ರಿ. ಒಳ್ಳೆ ಪೀಸ್ ಸಿಗುತ್ತೆ. ಸೊ ನೀವು ಬರಲೇಬೇಕಿಲ್ಲಿ, ಖಂಡಿತವಾಗ್ಲೂ ಬನ್ನಿ. ಕಣ್ಮುಂದೆಯಿಂದ ನಿಂತ್ಕೊಂಡು ನಾವು ವಾಕ್ ಮಾಡ್ಕೊಂಡು ಹೋಗೋದು ದೇವಸ್ಥಾನ ಜೊತೆ ಆ ಫೀಲಿಂಗು, ಆ ಥರ ಫೀಲಿಂಗು ಬೆಸ್ಟ್ ಫೀಲಿಂಗ್ ಅಂತ ಹೇಳ್ಬೋದು. ನೀವು ನೋಡ್ಬೋದು ಇಲ್ಲಿ ಕಾಣಿಸ್ತಿದೆ ಅಲ್ವೋ ಗೊತ್ತಿಲ್ಲ, ಬಟ್ ಮೇಲೆಯಿಂದ ಇನ್ನು ತೋರಿಸ್ತೀವಿ ಬನ್ನಿ. ಇವನಿಗೆ ಆಗ್ತಿಲ್ಲ, ಇಲ್ಲಿ ಸುಡ್ತಿದೆ. ಅಂತ ಮಾಡ್ತಾನೆ ಅವನೇ. ಒಳ್ಳೆ ಪ್ಲೇಸಿಗೆ ರೀಚ್ ಆಗಿದ್ದೀರಿ. ಇದು ಪರವಾಗಿಲ್ಲ, ಒಳ್ಳೆ ಪ್ಲೇಸ್, ಚೆನ್ನಾಗೇ ಇದೆ. ಇದು ಒಂದು ರೇಂಜ್ಗೆ ಸುಡ್ತಿದೆ, ಕಾಲೆಲ್ಲ ಸುಡ್ತಿದೆ ಗಾಯ್ಸ್, ಹಾಕಿಲ್ಲ ನಮಗೆ. ಅಲ್ಲಿ ನೋಡ್ಬೋದು, ತೋರಿಸು ಪಬ್ಲಿಕ್ಗೆ, ತೋರಿಸು, ಸುಮಾಕು ಸುಡ್ತಿದೆ ಗಾಯ್ಸ್. ಮಚ್ಚಾವು ಗೈಸ್ ಕಾಲ್ ಫುಲ್ ಸುಟ್ಟೋಗ್ಬಿಟ್ಟಿದೆ ಒಂದು. ಇದೇನು ಸ್ಕ್ರಿಪ್ಟ್ ಅಲ್ಲ, ಏನು ಪ್ಲಾನು ಅಲ್ಲ. ಈ ಬಿಸಿಲಲ್ಲಿ ನೀವು ನೋಡ್ಬೋದು. ನೋಡಿ ಗೈಸ್, ಇಲ್ಲಿ ವ್ಯೂ ಪಾಯಿಂಟ್ ನೋಡಿ, ನಿಮ್ಗೆ ಗೊತ್ತಾಗ ಸರಿಗಿದೆ. ಇಲ್ಲಿ ನೋಡಿ ಶಾಡೋನೇ ಎಷ್ಟು ಡಾರ್ಕ್ ಆಗಿ ಬರ್ತಿದೆ ಅಂದರೆ. ಗೈಸ್ ಈ ಬೆಟ್ಟದ ಮೇಲೆ ಹೋಗ್ಬೇಕು ನಾವು. ಹೊಡೆದ ಗೈಸ್, ಇಲ್ಲಿ ಬಿಸಿಲಿಗೆ ನಾವು ಚಪ್ಪಲಿ ಬೇರೆ ಹಾಕೊಂಡ್ ಬಂದಿಲ್ಲ, ಅಲ್ಲಿ ಬಿಟ್ಬಿಟ್ರಿ ಜೋಶಲ್ಲಿ. ಬೇಡ ಗುರು, ಸಾಕು. ಕಾಲೆಲ್ಲ ನೋಡಿ ಬೊಬ್ಬೆ ಬಂದ್ಬಿಡ್ತೈತಿ. ಒಬ್ಬೊಬ್ಬ ಕಾಲೆಲ್ಲ ಕಟ್ಟಾಗ್ತೈತಿ. ಒಮ್ಮೆ ಬೇಜಾನ್ ಬಿಸಿಲು, ಹೇಳ್ತಾ ಇದೀನಿ. ಒಳ್ಳೆ ವೆದರ್ ನೋಡ್ಕೊಂಡು ಬರ್ಲೇಬೇಕು ನೀವು ಇಲ್ಲಿ. ಇಲ್ಲ ಅಂದ್ರೆ ನಿಮ್ಗೆ ಆಗಲ್ಲ. ಅಲ್ಲಿ ದೊಡ್ಡ ಬೆಟ್ಟ ಇದೆ, ಆ ಬೆಟ್ಟದ ಕ್ಲೌಡ್ಸ್ ಇದೆ, ಅಲ್ಲ ಟಚ್ ಮಾಡಿದ್ರೆ ಒಳ್ಳೆ ಫೀಲು. ಈ ವಿಷಯ ಇವ್ ನೋಡಿ ಎಲ್ಲೋ ಕುತ್ಕೊಂಡವನೆ ಮೂಲೆಯಲ್ಲಿ. ಮೇಲೆ ಬರ್ತಾ ಸಣ್ಣ ಸ್ವಲ್ಪ ಹತ್ರ ಆಗೋ ಥರ ಫೀಲಿಂಗು. ಸೊ ಅದಕ್ಕೋಸ್ಕರ ಫುಲ್ ಸುಡ್ತಿದೆ, ಆಗ್ತಿಲ್ಲ. ಫೋನಲ್ಲಿ ಚಾರ್ಜ್ ಬರೋಲ್ಲ. ಅದು ಹೆಂಗೆ ವ್ಲಾಗ್ ಮಾಡ್ತಿದ್ದೀನಿ ನನಗೆ ಗೊತ್ತಿಲ್ಲ. ಅಪ್ಪ ಯಾವುದೋ ಗುಣ ಕೇವಲ್ಲಿ ಇರಲ್ವ, ಹಂಗಿದೆಲ್ಲೋ ಆ ಮಂಜುಮೇಳ ಬಾಯ್ಸು. ಸೇಮ್ ಹಂಗೆ ಇದೆ. ಬೆಟ್ಟ ಹಿಂಗಿದೆ, ಆ ಬೆಟ್ಟ ಹತ್ಬೇಕು. ಅದು ಹೆಂಗೆ ಹತ್ಬೇಕು ಗೊತ್ತಿಲ್ಲ. ಇವಾಗ ರೋಷನ್ ಕ್ಯಾಮ್ರಾ ಹಿಡಿದಾನೆ, ನಾನು ಬೆಟ್ಟ ಹತ್ತೀನಿ ಅಷ್ಟೇ. ನೀವು ಅದನ್ನ ನೋಡ್ತೀರಾ. ಲೆಟ್ಸ್ ಗೋ. ಈ ಬೆಟ್ಟನ ಹಿಂಗೆ ಹತ್ಕೊಂಡು ಇಲ್ಲಿ ಹತ್ತಿ ಮೇಲೆ ಅಲ್ಲಿ ಹೋಗ್ಬೇಕು. ಈ ಸಾಕಾಗಿದೆ ನೋಡಿ ಗೈಸ್, ಇದು ಸಾಕಾಗಿದೆ. ಈ ಬೆಟ್ಟ ಹತ್ಕೊಂಡು ಹೋಗ್ತೀನಿ. ಇವ್ನು ವಿಡಿಯೋ ಮಾಡ್ತಾನೆ ಅಷ್ಟೇ, ನನಗೆ ಇವಾಗ ಗೊತ್ತಿಲ್ಲ. ಐಡಿಯಾ ಇಡಿ ಬೇಕಾ ಇಡಿ. ಆಗಲ್ಲ, ಇಡೀ ಸೂಪ್ ಇಳಿತಿದೆ. ಇವನಿಗೆ ಸೂಪ್ ಇಳಿಯುತ್ತೆ ಏನೋ ಗೊತ್ತಿಲ್ಲ. ಬಾರ ಒಳ್ಳೆ ಟ್ರೆಕ್ಕಿಂಗ್ಲೆ ಸೂಪ್ ಇಳಿತಿದೆ ಗೈಸ್ ನಮಗೆ. ಇವಾಗ ಹೆಂಗ್ ನೋಡಿ, ಇಲ್ಲಿ ಹೆಂಗಿದೆ, ಒಳ್ಳೆ 3D ಅಲ್ಲಿ ಇದೆ ಬೆಟ್ಟ. ಹಿಂಗಿದೆ ಈ ಬೆಟ್ಟನ ಹತ್ಬೇಕು ಇವಾಗ. ಅಯ್ಯ ನೀನು ಅಲ್ಲಾಡಿಸ್ಬೇಡ ಮಚ್ಚ. ಗೈಸ್ ಬೇಜಾನ್ ಸೂಪ್ ಇಳಿತಿದೆ ನಮಗೆ. ಇದು ಹತ್ಬೇಕು ಬೆಟ್ಟ ಅಷ್ಟೇ. ಪ್ಲೀಸ್ ಕಮ್ಮಿನ ಇಟ್ಕೊಂಡು ಬಂದ್ಬಿಟ್ರೆ. ಯಾವ್ದ ಇದು? ಗೈಸ್ ಸಾರಿ, ನಾನು ಇವಾಗ ವಿಡಿಯೋ ಮಾಡೋಕ್ಕಾಗಲ್ಲ, ತುಂಬ ವಿಂಡ್ ಬರ್ತಿದೆ. ಸೊ ನಾನು ಮಾಡೋಕ್ಕೆ ಆಗಲ್ಲ, ವಿಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಸೊ ನನ್ನ ಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ನೋಡಿ, ಅಲ್ಲಿ ರೀಚ್ ಆದ್ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಫೈನಲಿ ಡೆಸ್ಟಿನೇಷನ್ನ ರೀಚ್ ಆದ್ರಿ. ನಿಮಗೆ ಒಂದ್ಸತಿ ತೋರಿಸಿದ್ರೆ ಮಾತ್ರ ಹೇಗಿರುತ್ತಂದ್ರೆ ಸ್ವರ್ಗನ ನೋಡ್ಬಿಡ್ತೀರಾ. ಏನಂತೀಯಾ? ಬಾರ, ಲೆಟ್ಸ್ ಗೋ. ಎಷ್ಟು ಟಾಪಲ್ಲಿ ಇದೀವಿ ಗೊತ್ತಾ? ರಾಮನಗರ ಟಾಪ್ ಬೆಟ್ಟದಲ್ಲಿ ಇಡೀ ರಾಮನಗರ ಕಾಣಿಸೋ ಥರ ಐತೆ ನನಗೆ. ಯಾಕೋ ಇಲ್ಲಿ ಬರೀ ಬೆಟ್ಟನೇ ಬೆಟ್ಟ. ಇದೊಳ್ಳೆ ಆಂಜನೇಯ ಹಿಂಗೆ ಹಾರ್ಕೊಂಡು ಒಂದು ಬೆಟ್ಟದ ಮೇಲೆ ಹೋಗೋ ಥರ ಫೀಲಿಂಗ್ ಐತೆ ನನಗೆ ನೋಡಿದ್ರೆ. ತೋರಿಸ್ತೀನಿ ಇದು, ಒಂದು ನಿಮಿಷ ನೋಡಿ. ಕಾಣಿಸಿದೆ ಅಲ್ವೋ ಗೊತ್ತಿಲ್ಲ, ಬಟ್ ಕ್ರೇಜಿ ಆಗಿದೆ. ನೋಡ್ಬೋದು, ನೀವು ಲೈವ್ ಆಗಿ ಬಂದರೆ ಕಳ್ಳೋಗ್ಬಿಡ್ತೀರಾ ಗೈಸ್. ನೋಡ್ಬೋದು ಆ ಸೈಡೆಲ್ಲ ಇಲ್ಲೆಲ್ಲ ಕುತ್ಕೊಬಿಟ್ಟವ್ರೆ ಜನ, ಆಗಿಲ್ದಿರ ಇವ್ರ ಕೈಯಲ್ಲಿ. ಒಳ್ಳೆ ಕ್ಲೈಮೇಟ್ ಟೈಮಲ್ಲಿ ಬಂದರೆ ಸಾಕತ್ತಾಗಿರೋ ವೀಡಿಯೋಸ್ ಎಲ್ಲ ಮಾಡ್ಬೋದು ನೀವು. ಆ ಬಿಸಿಲಿಗೆ ಒಳ್ಳೆ ಲಾವ ಇದ್ದಂಗೆ ಬ್ಲ್ಯಾಕ್ ಆಗಿಬಿಟ್ಟಿದೆ ಅದು ಬೆಟ್ಟನೇ. ನೋಡ್ಬೋದು, ನನ್ನ ಕ್ಯಾಮ್ರಾನೇ ಡಲ್ ಹೊಡಿತಿದೆ. ಫುಲ್ ಬಿಸಿಲು ಗಾಯ್ಸ್, ನನಗೆ ಆಗ್ತಾ ನಮ್ಮ ಸುಡ್ತಿದೆ ಕಾಲುಗಳು. ಸೊ ಸಾಕಾಗಿದೆ ಗಾಯ್ಸ್, ಇಲ್ಲಿ ಬರಲೇಬೇಕು ನೀವು. ಒಂದು ರೌಂಡ್ ಇಲ್ಲಿ ಟ್ರಿಪ್ ಹಾಕಬೇಕು. ಹಾಯ್ ಗೆಳೆಯರೇ, ನಿಮ್ಮ ಪ್ರೀತಿಯ ರಘುರ ದೇಸಾಯಿ. ಇಲ್ಲಿ 7 ಋಷಿಗಳು ರಾಮದೇವರು ಕಷ್ಟ ಇದ್ದ ನೀರು, ಸೀತೆಗೆ ನೀರನ್ನು ಬಾಣ ಬಿಟ್ಟು ಕೆಳಗಡೆ ದೇವಸ್ಥಾನ ಹತ್ರ ಬರ್ಸಿದ್ದಾರೆ. ಅದರಲ್ಲಿ ಸ್ನಾನವನ್ನ ಮಾಡಿ ಋಷಿಗಳು ರಾಮದೇವರು ಈ ಬೆಟ್ಟದಿಂದ ಅಲ್ಲೊಂದು ಕೆಳಗಡೆ ಹಾರಿದ್ದಾರೆ. ಪೂಜೆ ಎಲ್ಲ ಮಾಡ್ತಾರೆ. ಹೌದಾ? ನಿಜ ಹೇಳ್ತಿದ್ಯಾ? ಸುಗ್ರೀವ ರಾಮದೇವರನ್ನ ಪ್ರತಿಷ್ಠೆ ಮಾಡಿರುವಂತ ಸ್ಥಳ ಇದು. ಸುಗ್ರೀವ
ಈ ಜಾಗಕ್ಕೆ ರಾಮದೇವರನ್ನು ಕರ್ಕೊಬತ್ತಿರುವಾಗ ಕಾಕಾಸುರ ಎನ್ನುವ ರಾಕ್ಷಸ ಸುಗ್ರೀವನ ಮೇಲೆ ನಿನಗೆ ಇಲ್ಲೆಲ್ಲ ಇಲ್ಲಿರೋ ಕತೆಗಳೆಲ್ಲ ಗೊತ್ತಾ? ಕತೆ ಗೊತ್ತಾ ಇಲ್ಲ ಸುಮ್ಮನೆ ಹೇಳ್ತಿದ್ಯಾ? ಕತೆ ಗೊತ್ತಿವು. ಗೊತ್ತು ಓಕೆ ಇವ್ನಿಗೆ ಕತೆಗಳು ಗೊತ್ತಂತೆ ಗೈಸ್. ನನಗೆ ಇಲ್ಲಿ ನಿಲ್ಲಕ್ಕೆ ಆಗ್ತಿಲ್ಲ, ಇವ್ರು ಹೆಂಗೆ ನಿಲ್ತವ್ರೋ ಗೊತ್ತಿಲ್ಲ. ಫುಲ್ ಸುಟ್ಟಿದೆ ನನಗೆ. ನಾನು ಆಮೇಲೆ ಸಿಗ್ತೀನಿ, ಸೀದಾ ಕೆಳಗಡೆನೇ ಸಿಗೋದು ನಿಮಗೆ. ಓಕೆನಾ? ಟೇಕ್ ಕೇರ್ ಗೈಸ್. ಸೊ ಗೈಸ್ ಬ್ಲಾಗ್ ಇಲ್ಲಿ ಎಂಡ್ ಮಾಡೋ ಸಮಯ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮಗೋಸ್ಕರ ತುಂಬ ಕಷ್ಟಪಟ್ಟಿದ್ದೀವಿ ನಾನು ಮತ್ತು ರೋಷನ್. ಅಲ್ಲಿದ್ದಾನೆ, ಕ್ಯಾಮ್ರಾ ಹಿಡ್ಕೊಂಡಿದ್ದಾನೆ ರೋಷನು. ಸೊ ಇಲ್ಲಿ ತುಂಬ ಬಿಸಿಲು, ಯಾಕಂದರೆ ನಿಮ್ಗೆ ಗೊತ್ತು ಬೆಟ್ಟ ಹೈಟ್ ಆಗಿರೋದ್ರಿಂದ ಬಿಸಿಲು ತುಂಬ ಹತ್ರನೇ ಹೊಡೆಯೋ ಥರ ಫೀಲಿಂಗ್ ಇರುತ್ತೆ. ಸೊ ಈ ಬಿಸಿಲಲ್ಲೂ ನಿಮಗೋಸ್ಕರ ಏನೋ ಒಂದು ಕಷ್ಟಪಟ್ಟು ಮಾಡಿದ್ದೀವಿ. ಸೊ ದಯವಿಟ್ಟು ಲೈಕ್ ಮಾಡಿ. ಆಮೇಲೆ ಎಲ್ಲ ತಮಿಳ್ ಆಡಿಯನ್ಸ್ಗೂ ಅಷ್ಟೇ, ಲವ್ ಯು ಆಲ್. ಹೋಪ್ ಸೊ ನೀವು ಇದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಮುಂದಕ್ಕೂ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ಫಾಲೋ ಮಾಡಿ. So let's go meet you in the next vlog. Till then, stay cool and positive.